ಕಾನ್ಸ್ಟಿಟ್ಯೂಷನ್ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುಡುಗಿದ್ದಾರೆ ಈಗ ಬಿಜೆಪಿ ನಾಯಕರ ಮೇಲೆ ಹಾಗೆ ಜೆಡಿಎಸ್ ಮೇಲೆ. ಅಂದರೆ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ ರಾಜ್ಯಪಾಲರ ಕಚೇರಿ, ಅಂದರೆ ರಾಜ್ಯಪಾಲರು ಪಿತೂರಿ ನಡೀತಾ ಇದೆ. ಇದೆಲ್ಲವೂ ಕೂಡ ಷಡ್ಯಂತ್ರ. ಸಿದ್ದರಾಮಯ್ಯನವರ ಒಂದು ಖಡಕ್ ರಿಯಾಕ್ಷನ್ ಇದು. ಕುಮಾರಸ್ವಾಮಿ ಮೇಲೆ ನವೆಂಬರ್ನಲ್ಲಿ ಪಿಟಿಷನ್ ಇದೆ. ಅದರ ಜೊತೆಗೆ ಶಶಿಕಲಾ ಜೊಲ್ಲೆ, ಮಾಜಿ ಸಚಿವೆ ಜನಾರ್ದನ್ ರೆಡ್ಡಿ ಅವ್ರ ಮೇಲೂ ಕೂಡ ಪಿಟಿಷನ್ ಇದೆ ಅಲ್ವಾ ರಾಜ್ಯಪಾಲರ ಮುಂದೆ. ನನ್ನ ಮೇಲೆ ಮಾತ್ರ ಶೋಕಾಸ್ ನೋಟಿಸ್ ಕಳುಹಿಸಿದ್ದಾರೆ. ಅವ್ರದ್ದೆಲ್ಲ ಬಿಟ್ಟು ಅನೇಕ ರಾಜ್ಯಗಳಲ್ಲೂ ಕೂಡ ಇದೇ ರೀತಿ ಮಾಡಿದ್ದಾರೆ. ದೆಹಲಿ ಇದೆ, ಜಾರ್ಖಂಡ್ ಇದೆ, ಅಲ್ಲಿ ಹೇಮಂತ್ ಸೋರೆನ್ದು. ರಾಜ್ಯಪಾಲರ ನಿರ್ಧಾರ ಸಂವಿಧಾನ ಬಾಹಿರವಾಗಿದೆ, ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಮುಖ್ಯಮಂತ್ರಿಗಳ ಹೇಳಿಕೆ ನೋಡ್ತಾ ಇದ್ದೀವಿ ಮತ್ತು ಅವರು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಈ ಸರ್ಕಾರಿ ನೌಕರ ಕಾರ್ಯಕ್ರಮದಲ್ಲಿ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಕಾಣಿಸ್ತಾ ಇಲ್ಲ ಸಿದ್ದರಾಮಯ್ಯನವರು. ಬಹಳ ಕೂಲಾಗಿದ್ದಾರೆ, ಯಾಕಂದರೆ ಕಾನೂನು ಅವರಿಗೆ ಚೆನ್ನಾಗಿ ಗೊತ್ತಿದೆ, ಸಮರಕ್ಕೆ ಸಿದ್ಧರಾಗಿದ್ದಾರೆ. It is the decision taken by governor. He has no authority, he has no jurisdiction. It is totally unconstitutional. So we will fight it out legally. I will fight it out legally in a court of law because it is an illegal sanction given by the governor, who is a puppet of the central government. They are constantly asking for your resignation. What is the status? See, there is no. ಒಂದು ನಿಮಿಷ ಹೇಳಿದ್ರು ಆಗಂಗಿಲ್ಲ. ಇವರೇನು ಸಿದ್ದರಾಮಯ್ಯ ಸಾಹೇಬ್ರು ರಾಜೀನಾಮೆ ಕೊಡ್ತಾರಂತ ಹೇಳಿ ತಿಳಿತಾ ಇದ್ದಾರೆ. ನೀವು ಕನಸಿನಲ್ಲಿ ತಿಳ್ಕೊಂಡ್ ಬಿಡ್ರಿ. ರಾಜ್ಯಪಾಲ ಅವ್ರು ಏನು ಬಿಜೆಪಿ ಅವ್ರ ಕೈಗೊಂಬೆ ಆಗಿ ಏನ ಅವನು ಯಾವ ಮನವಿ ಕೊಟ್ಟಿದ್ದಾನೆ, ಅವನನ್ನು ಶಾಚಾದಾನೇನ್ರಿ. ಸುಪ್ರೀಂ ಕೋರ್ಟ್ ಅವನ ಮೇಲೆ ಕೇಸ್ ಮಾಡಿದೆ, ದಂಡ ಕಟ್ಟಿದೆ. ಅವನೇ ಮಹಾನಾಯಕ ಕಳ್ಳ. ಅವನು ಮಾತು ಕೇಳ್ಕೊಂಡು ನೀವು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ತನಿಖೆ ಮಾಡ್ರಿ ಅಂತ ಕೇಸ್ ದಾಖಲು ಮಾಡ್ರಿ ಅಂತ ಕೊಡ್ತೀರಾ. ರಾಜ್ಯಪಾಲರು ನೀವೇನು ನಾಚಿಕೆ ಇದೆ ಏನ್ರಿ? ಇವತ್ತು ನೀವೇನು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಕೊಟ್ಟಿದ್ದೀರಾ, ನೀವು ಎಲ್ಲಾರ ಇಲ್ಲಿಗೆ ಮುಗಿತೈತಿ ಬೆಳಗಾವ್ಗಂತ ತಿಕ್ಕೋಬೇಡ್ರಿ. ನಿಮ್ಮ ಊರು ದಿಲ್ಲಿಗೆ ಬರ್ತಾನ, ದಿಲ್ಲಿಗೆ ನಿಮ್ಮ ದಿಲ್ಲಿಗೆ ಬಂದು ನಿಮ್ಮ ಮನೆ ಮುಂದೆ ಮಟ್ಕೆ ಹಾಕ್ತಾನೆ ಸಿದ್ದರಾಮಯ್ಯ ಸಾಹೇಬ್ರು. ಸಿದ್ದರಾಮಯ್ಯ ಹಾಲಂಗಿದ್ದಾರೆ. ಇದು ಬಟ್ಟೆ ಎಷ್ಟು ವೈಟ್ ಇದೆ ಅಲ್ಲ, ಅಷ್ಟೇ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ವೈಟ್ ಇದೆ. ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಎಲ್ಲಿಯೂ ಕಪ್ಪು ಚಿಕ್ಕೆ ಇಲ್ಲ, ಬರಾಗಿನಿಲ್ಲ. ಥೂ 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 ಬಿಜೆಪಿ ತಾರಿಗೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇತ್ತು ನಿಮಗೆ. Guarantees. Central government. Central government. Yes. It is the decision taken by governor. He has no authority, he has no jurisdiction. It is totally unconstitutional. So we will fight it out legally. I will fight it out legally in a court of law because it is an illegal sanction given by the governor, who is a puppet of the central government. They are constantly asking for your resignation. What is the status? See, there is no prima facie case against me or against anybody, and the BJP has no moral right to ask my resignation. Okay. It is because the governor is biased towards me. It's because there is a application pending before the governor, right, of Kumaraswamy. In fact, Lokayukta asked a sanction from the governor, right, in Kumaraswamy's case. Right. That sanction has not been given so far. Right. And in Jolle's case, Srimati Jolle. So now so many. They are not tolerating this government.
and they are not tolerating the leadership, my leadership. Because this government is implemented all guarantee schemes. And these guarantee schemes are only for poor people of all communities, Right. all religions. So that is why this government is against social justice, against